ಅಲ್ಪಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸಿದ ಪಾಂಡವಪುರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹರ ಗುರುಚರ ಮೂರ್ತಿಗಳ ಸಮಕ್ಷಮದಲ್ಲಿ ನಡೆದ ಶಿಲಾನ್ಯಾಸ ಕಾರ್ಯಕ್ರಮ ಹರಿದು ಬಂದ ಭಕ್ತ ಸಾಗರ. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಹಾಗೂ ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿದೆ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಅಲ್ಪಹಳ್ಳಿಯಲ್ಲಿ ಶ್ರೀ ವರಸಿದ್ಧಿ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸುತ್ತಿರುವ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಭೂಮಿ ಪೂಜೆ ಮಾಡಿ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವ ಹೃದಯವಂತ ಜನರು ಹಿಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ಪ್ರಗತಿಪರ ರೈತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರಾದ ವೆಂಕಟೇಶಣ್ಣ ಅವರು ಅಲ್ಪಹಳ್ಳಿ ಗ್ರಾಮದಲ್ಲಿ ಶ್ರೀಮಠ ಹಾಗೂ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕಾಗಿ ಬೆಲೆ ಬಾಳುವ ಭೂಮಿಯನ್ನು ದಾನ ಮಾಡಿ ಮಠ ಮಂದಿರಗಳು ಹಾಗೂ ದೇವಾಲಯದ ನಿರ್ಮಾಣಕ್ಕೆ ನಾಂದಿ ಹಾಡಿರುವುದು ಒಳ್ಳೆಯ ವಿಚಾರವಾಗಿದೆ ಎಂದು ದರ್ಶನ್ ಪುಟ್ಟಣ್ಣಯ್ಯ ಅಭಿಮಾನದಿಂದ ಹೇಳಿದರು. ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರಾವನ ಆಶ್ರಮದ ಪೂಜ್ಯ ಗುರುಗಳಾದ ಶ್ರೀ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ನಾವು ಸತ್ತಾಗ ಏನನ್ನೂ ಕೊಂಡು ಹೋಗುವುದಿಲ್ಲ. ನಮ್ಮನ್ನು ಹಿಂಬಾಲಿಸುವುದು ಪಾಪ ಪುಣ್ಯಗಳ ಮೂಟೆಯೇ ಹೊರತು ನಾವು ಸಂಪಾದಿಸಿರುವ ಆಸ್ತಿಪಾಸ್ತಿಯಲ್ಲ, ದನಕರುಗಳಲ್ಲ. ಆದ್ದರಿಂದ ನಮ್ಮ ಜೀವಿತಾವಧಿಯಲ್ಲಿ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ನೊಂದವರು ಹಾಗೂ ಬಡ ಜನರಿಗೆ ಕೈಲಾದ ಸಹಾಯವನ್ನು ಮಾಡುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ನೊಂದವರು ಹಾಗೂ ಬಡ ಜನರ ಸೇವೆಯಲ್ಲಿ ಭಗವಂತನನ್ನು ಕಾಣುವ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಸತ್ತ ನಂತರ ಪುಣ್ಯದ ಮೂಟೆಯನ್ನು ಹೊರಲು ಸ್ವಾರ್ಥಕ ಜೀವನ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವಬಸವ ಸ್ವಾಮೀಜಿ, ಕಪ್ಪನಹಳ್ಳಿ ಗವಿಮಠದ ಶ್ರೀ ಚನ್ನವೀರಯ್ಯ ಸ್ವಾಮೀಜಿ, ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಸ್ ಬಸವೇಗೌಡ, ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಪಾಂಡವಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಎಸ್ ಜಯರಾಮು, ಶ್ರೀ ವರಸಿದ್ಧಿ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀ ತ್ರಿಭೂಷಂಬಾನಂದ ಸ್ವಾಮೀಜಿ, ಭೂದಾನಿಗಳಾದ ವೆಂಕಟೇಶಣ್ಣ, ರೈತ ಸಂಘದ ಮುಖಂಡರಾದ ರಾಘವ ಪ್ರಕಾಶ್, ಗಿರಿಧರ್ ಬಾರ್ಕೂರ್, ಗಂಗಾಧರ ಶಾಸ್ತ್ರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್, ಶ್ರೀರಂಗಪಟ್ಟಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಎಲ್ ದಿನೇಶ್, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಶ್ರೀ ವರಸಿದ್ಧಿ ಕಾಲಭೈರವೇಶ್ವರ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಲಾಗಿತ್ತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅದು ಇಷ್ಟೇ ಸಣ್ಣ ಪ್ರಮಾಣದ ಪಕ್ಷಿ ಅದಕ್ಕೆ ಇರ್ತಕ್ಕಂಥ ಮೊಟ್ಟೆಗಳನ್ನ ಸಮುದ್ರ ಇದೇನಾದ್ರೂ ಸಾಧ್ಯ ಆಗತ್ತಾ? ನನಗೆ ಆ ಕಥೆ ಜ್ಞಾಪಕ ಬಂತು. ಯಾಕಂದ್ರೆ ನಾರದ ಮಹರ್ಷಿಗಳು ತುಂಬಾ ಸಂತೋಷಪಟ್ಟು ನಿನ್ನ ಒಂದು ಛಲಕ್ಕೆ, ನಿನ್ನ ಒಂದು ಮನೋಭಿಲಾಷಕ್ಕೆ ನಾನು ತುಂಬಾ ಮೆಚ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿ ಅವರ ತಪಶಕ್ತಿಯಿಂದ ಆ ಪಕ್ಷಿಯ ಮೊಟ್ಟೆಗಳನ್ನ ಮತ್ತೆ ತರಿಸಿಕೊಡ್ತಾರೆ ಅದಕ್ಕೆ ಅಂತ ಚಪ್ಪಲ್ ಹೊಡಿಬೋದು ಇವಾಗ. ಯಾಕೆ ಅಂತಂದ್ರೆ ಮನಸ್ ಸಂಕಲ್ಪ ದೊಡ್ಡ ಇದಾಗ್ಲೇಬೇಕು, ಇದು ನೆರವೇರ್ಲೇಬೇಕು ಈ ತರ ಅಂತ ಏನಾದ್ರು ನಾವು ಸಂಕಲ್ಪ ಮಾಡಿದ್ದಾದ್ರೆ ಅದು ಒಂದಲ್ಲ ಒಂದ್ ದಿವಸ ಹಾಗೆ ಆಗತ್ತೆ, ನೆರವೇರಿತಿರತ್ತೆ ಅಂತ. ನಾವಿಲ್ಲಿ ಕಾರ್ಯಕ್ರಮ ಬರೋ ತರ ಇರಲಿಲ್ಲ. ಇಲ್ಲಿ ಎಷ್ಟು ಫೋನ್ ಸ್ವಾಮೀಜಿ ಹೇಳಿದ್ದಾರೆ ಅವರೆಲ್ಲಿ ಮಾಡ್ತಾರೆ ತಿಳ್ಕೊಂತ ಅಷ್ಟೇ ಅಲ್ಲ. ಒಂದು ವ್ಯಕ್ತಿ ಒಬ್ಬ ಸ್ವಾಮೀಜಿಗೆ 50 ಮಿಸ್ ಕಾಲ್ ಕೊಡ್ತಾರೆ ಅಂದ್ರೆ 1 ಅವರ್ ಅಲ್ಲಿ ಅಥವಾ 1.5 ಅವರ್ ಅಲ್ಲಿ. ಸ್ವಾಮೀಜಿ ಹೇಳಿದ್ದಾರೆ ಅಷ್ಟೇ, ಮಾತಾನೇ ಬೇಕು ಅಂತ ಫೋನ್ ಮಾಡಿದ್ದು ನಮಗೆ ಆ ಕತೆ ಜ್ಞಾಪಕ ಅಂತ ನಮ್ಮ ಸಂಸ್ಕೃತಿಯವ್ರಿಗೆ ಹೇಳಿದೆ. ಇಷ್ಟು ಪ್ರೀತಿಯಿಂದ ಪಾಪ ಅವರು ಎಲ್ಲಿ ಬರ್ತಾರೋ ಇಲ್ವಾ ಅಂತ ಹೇಳಿ. ಹಾಗಾಗಿ ಈಗ ಬಂದ್ಮೇಲೆ ನಮ್ಗೆ ಈ ತರ ಕಾರ್ಯಕ್ರಮ, ಯಾಕಂದ್ರೆ ನಾವು ಇನ್ವಿಟೇಷನ್ ಮಾಡಿರ್ಲಿಲ್ಲ. ಇಷ್ಟೊಂದು ಸ್ವಾಮೀಜಿಗಳನ್ನ, ಶಾಸಕರನ್ನ ನೀವೆಲ್ಲ ಭಕ್ತಿಯಿಂದ, ನೀವೆಲ್ಲರೂ ಸಹ ಪ್ರೀತಿಯಿಂದ, ನನಗೆ ಇನ್ನೂ ತುಂಬಾ ಖುಷಿಯಾಗಿದ್ದು ಸುಗ್ರೀವನ ದೇವಾಲಯ. ನಾವೆಲ್ಲ ಸುಗ್ರೀವನ ದೇವಾಲಯ ನೋಡೇ ಇಲ್ಲ. ಎಲ್ಲಿ ಎಷ್ಟು ಕಡೆ ದೇವಾಲಯ ನೋಡಿ ಇದೇನೋ ಗೊತ್ತಿಲ್ಲ. ಸುಗ್ರೀವನ ದೇವಾಲಯ ಅಂತೇಳಿ ಸಣ್ಣದಾಗಿ ಕೂಡ ಎಷ್ಟು ತುಂಬಾ ಸೊಗಸಾಗಿ ಸುಗ್ರೀವ, ನೀವೆಲ್ಲ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ. ರಾಮಾಯಣಕ್ಕೆ ಸಂಬಂಧಪಟ್ಟಿದ ಕಾಲದ ಸುಗ್ರೀವ ದೇವಾಲಯ, ಮಹಾಭಾರತಕ್ಕೆ ಸಂಬಂಧಪಟ್ಟಿದ ಪಾಂಡವರ ಸರಣಿ ಪಾಂಡವಪುರ ತಾಲೂಕಿನಲ್ಲಿ ಇಲ್ಲಿ ಅಲ್ಪಹಳ್ಳಿ ಅಂತ ಮಹಾಭಾರತ ರಾಮಾಯಣದ ಕಾಲದ ಒಂದು
ಹೆಸರನ್ನು ಇಲ್ಲಿ ಇಟ್ಕೊಂಡು ನಮ್ಮ ಒಂದು ಕಲಿಯುಗದಲ್ಲಿ ಅಲ್ಪ ಹಳ್ಳಿ ಅಂತ ಒಂದು ಹೆಸರಲ್ಲಿ ಇಲ್ಲಿ ಒಬ್ಬ ಸ್ವಾಮೀಜಿ ಮಠ ಮಾಡ್ಕೊಂಡು ಮತ್ತೆ ಇಲ್ಲಿ ಬೇಬಿ ಮಠದ ಸ್ವಾಮೀಜಿ ಅವರು ಇಲ್ಲೇ ಹತ್ರ ಇದೆ ಅಂತ ಸ್ವಾಮೀಜಿ ನಾನು ನೋಡಿದ್ದೆ. ಇಲ್ಲಿ ಇಷ್ಟು ಹತ್ರದಲ್ಲಿ ಮಠ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಸ್ವಾಮೀಜಿಗಳನ್ನ ನೀವೆಲ್ಲ ಪ್ರೀತಿಯಿಂದ ಕಾಲಭೈರವ ದೇವಸ್ಥಾನ ಆಂಜನೇಯ ಸ್ವಾಮಿ ರಾಮಾಯಣದಲ್ಲಿ ಹೇಳ್ತಾನೆ, ನಾನು ಯಾರು ದೂತ ಅಂತ ಹೇಳಿದ್ರೆ ನಾನು ಸುಗ್ರೀವನಿಗೂ ದೂತನಾಗಿದ್ದೀನಿ, ರಾಮಚಂದ್ರನಿಗೂ ದೂತನಾಗಿದ್ದೀನಿ ಅಂತ ಹೇಳಿ ಲಂಕೆಗೆ ಸೀತಾಮಾತನ ಅಮ್ಮನ ಹುಡ್ಕೊಂಡು ಹೋಗ್ಬೇಕಾದ್ರೆ ಆಗ ಹೇಳ್ತಾನೆ ರಾವಣಾಸುರನಿಗೆ, ನಾನು ಸುಗ್ರೀವನ ದೂತ. ಸುಗ್ರೀವ ಸಾಕ್ಷಾತ್ ಸೂರ್ಯನ ಅಂಶನಾಗಿರ್ತಕ್ಕಂಥ ಸುಗ್ರೀವನ ಹತ್ರ ಆಂಜನೇಯ ಸ್ವಾಮಿ ಸಚಿವನಾಗಿ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣರ ಒಂದು ಪರಿಚಯ ಆಗೋದು ಹಂಪಿಯಲ್ಲಿ. ಸುಗ್ರೀವ ಅಲ್ಲಿ ನೀನ್ ನನಗೇನ್ ಕೊಡ್ತೀಯ, ನಾನ್ ನಿನ್ಗೇನ್ ಕೊಡ್ತೀನಿ ಅನ್ನೋದು ಭಗವಂತನಲ್ಲಿ ಅದಿಲ್ಲ. ನೀನ್ ಪ್ರೀತಿಯಿಂದ ಇದ್ರೆ ಸಾಕು, ನೀನೇನು ಕೊಡ್ಬೇಕಾಗಿಲ್ಲ, ಅವನೇ ಎಲ್ಲ ಕೊಡ್ತಾನೆ. ಈ ಗಾಳಿ ಕೊಟ್ಟವನ್ ಯಾರ್ರಿ, ಸೂರ್ಯನ್ ಕೊಟ್ಟವನ್ ಯಾರ್ರಿ, ಭೂಮಿ ಕೊಟ್ಟವನ್ ಯಾರ್ರಿ, ಆಕಾಶ ಕೊಟ್ಟವನ್ ಯಾರ್ರಿ, ನಕ್ಷತ್ರ ಕೊಟ್ಟವನ್ ಯಾರ್ರಿ. ಅದಕ್ಕೆ ದಾಸಿಮಯ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನ ಉಂಡು ಅನ್ಯರ ಹೊಗಳುವ ಕುನ್ನಿಗಳ ಏನಂದೆ ರಾಮನಾಥ ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲ ಕೊಟ್ಟಿರೋ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ಬೇಕಷ್ಟೇ, ಬೇರೆ ಏನು ಇಲ್ಲ. ಆಮೇಲೆ ಪುಣ್ಯ ಬೇಕಾ ನೋಡಿ, ಈಗ ಅವ್ರು ವೆಂಕಟೇಶ್ ತರ ಒಂದ್ ಪುಣ್ಯ ಕಟ್ಕೊಂಡಿದ್ದಾರೆ. ಕಡೆಯಲ್ಲಿ ನೀವೆಲ್ಲ ಜರ್ನಿ ಮಾಡ್ತೀರಲ್ವಾ, ಕಡೆಯಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಎಲ್ಲಾ ದುಡ್ಡು ಇಟ್ಕೊಂಡಿದ್ದೀರ. ಎಲ್ಲರೂ ಏನಿದ್ರೆ ಜಮೀನ್ ಇದೆ, ತೋಟ ಇದೆ, ಎಲ್ಲ ಇದೆ ರೀ. ಅದೆಲ್ಲ ಇಟ್ಕೊಂಡ್ರೆ ನೀವು ಈಗ ನಮ್ ದರ್ಶನ ಅಮೆರಿಕ ಹೋಗ್ಬೇಕಪ್ಪ, ಅಮೆರಿಕ ಹೋಗ್ಬೇಕಂದ್ರೆ ನಮ್ ಇಂಡಿಯನ್ ಕರೆನ್ಸಿ ನಡೀತದನ್ರಿ? ನಡೆಯಲ್ಲ, ಅಮೆರಿಕ ಕರೆನ್ಸಿ ಬೇಕು. ಆದ್ರೆ ನಮ್ಗೆ ಪುಣ್ಯದ ಕರೆನ್ಸಿ ಬೇಕು. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸತ್ ಮೇಲೆ ನೀವು ಜರ್ನಿ ಮಾಡ್ಬೇಕಲ್ಲ, ಜರ್ನಿ ಮಾಡಕ್ ನಿಮ್ಗೆ ಯಾರು ದುಡ್ಡು ಕೊಟ್ಟವರು? ಯಾರು ದುಡ್ಡು ಕೊಡ್ತಾರೆ? ಸತ್ತವ್ರಿಗೆ ಯಾರು ದುಡ್ಡು ಕೊಡ್ತಾರೆ? ಯಾರಾದ್ರು? ಈಗ ಯಾರಾದ್ರೂ ಮದುವೆ ಮಾಡ್ಕೊತಾ ಇದ್ರೆ ಮುಯ್ ಕೊಡ್ತಾರೆ, ಗ್ರೂಪೇಜ್ ಮಾಡ್ತಾ ಇದ್ರೆ ಮುಯ್ ಕೊಡ್ತಾರೆ. ಸತ್ತವ್ರಿಗೆ ಯಾರು ಮುಯ್ ಕೊಡ್ತಾರೆ? ಯಾರು ಕೊಡಲ್ಲ, ಆರ ಆಗ್ತಾರೆ, ಹೋಯ್ತಾರ ಹೋದಂತ. ಆದ್ರೆ ನೀವು ಕಡೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ದೊಂದು ಪುಣ್ಯದ ಕರೆನ್ಸಿ ಬೇಕಲ್ಲ. ಯಾವ ಕರೆನ್ಸಿ ಅಂತಾರೆ ನೋಡಿ, ಅವ್ರು ಜಮೀನ್ ಕೊಟ್ರು, ಪುಣ್ಯ ಕಟ್ಕೊಂಡ್ರು, ಪುಣ್ಯದ ಕರೆನ್ಸಿ. ತಾಯಿ ತಂದೆ ಹಸ್ತವ್ರಿಗೆ ಊಟ ಹಾಕಿದ್ರು, ಪುಣ್ಯದ ಕರೆನ್ಸಿ. ಯಾರೋ ಜಂಗಮರು ಗುರುಗಳಿಗೆ ದಾನ ಕೊಟ್ರು, ಪುಣ್ಯದ ಕರೆನ್ಸಿ. ಯಾರಾದ್ರೂ ಬಡವರು ಹಸ್ತವ್ರು ಇದಾರೆ, ಅವ್ರಿಗೊಂದಿಷ್ಟು ಅನ್ನ ಹಾಕಿದ್ರು, ಪುಣ್ಯದ ಕರೆನ್ಸಿ. ದೇವ್ರ ಕೆಲಸ ಮಾಡಿದ್ರಿ, ಪುಣ್ಯದ ಕರೆನ್ಸಿ. ದೇವಸ್ಥಾನ ಕಟ್ಟಿದ್ರಿ, ಪುಣ್ಯದ ಕರೆನ್ಸಿ. ಇವೆಲ್ಲ ಕರೆನ್ಸಿಗಳು ನಿಮಗೆ ಹೊರಗಡೆ ಸತ್ತ ಮೇಲೆ ಬೇಕಾಗ್ತವೆ. ನೀವೇನಂದ್ರೆ ಬದುಕಿರಕ್ ಬೇಕಾದಷ್ಟು ಮಾಡ್ಕೊತಾ ಇದ್ದೀರಾ, ಸತ್ ಮೇಲೆ ಹೋಗಕ್ ಬೇಕಲ್ಲ ಕರೆನ್ಸಿ. ಆ ಕರೆನ್ಸಿನ ಸಂಪಾದನೆ ಮಾಡ್ಕೊತಾ ಇಲ್ಲ, ಇವತ್ತಿಂದನಾದ್ರೂ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ ಈಗ ಈ ಕಾಲ ಮೊದಲನೇದಾಗಿ ಎಲ್ಲರೂ ಪೂಜೆಗೆಲ್ಲ ಹೇಳ್ತಾ ಇದಾರೆ. ಅವತ್ತೇ ಇಲ್ಲಿ ಮಠಕ್ಕೆ ಮುಂಚೆ ಬಂದು ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡ್ಬೇಕು ಅಂತ ಬೆಳಗ್ಗೆ ಹೇಳಿದ್ರು. ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದೆ. ಅವಾಗ ವೆಂಕಟೇಶನ್ ಅವರು ಸಿಕ್ಕಿದ್ರು. ಪೂಜೆಗೆಲ್ಲ ಹೇಳ್ದಂಗೆ ಈ ಕಾಲದಲ್ಲಿ ವೆಂಕಟೇಶನ್ ಅಂತವ್ರು ಇರುವಂತವ್ರು ತುಂಬಾ ಕಮ್ಮಿ. ಅವ್ರಿಗೆ ನನ್ನ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಜಮೀನನ್ನ ಕೊಟ್ಟಿರೋದಕ್ಕೆ ದಿನಗಳಿಗಾದ್ರೆ ಬರೀ ಒಂದಡಿ ಅರ್ಧ ಅಡಿ ಗಲಾಟೆ ಮಾಡೋ ಈ ಒಂದು ಕಾಲದಲ್ಲೂ ಅವರು ಇಷ್ಟೊಂದು ದೊಡ್ಡ ಜಮೀನನ್ನ ಕೊಟ್ಟಿರುವಂತದ್ದು. ಅದಾದ ನಂತರ ಇಲ್ಲಿ ಏನು ಒಂದು ಐ ಕ್ಯಾಂಪ್ ನ ಮಾಡ್ತಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರಿಂದ ಬಂದು ಈ ಕ್ಯಾಂಪ್ ನಡೆಸ್ತಾ ಇರೋದಕ್ಕೆ ಇಲ್ಲಿಯ ಭಾಗದ ಜನರಿಗೆ ಒಳ್ಳೇದಾಗ್ಲಿ. ಐ ಕ್ಯಾಂಪ್ ಮೂಲಕ ಏನೇ ಇದ್ರು ಸರ್ಜರಿಯಿಂದ ಎಲ್ಲಾನು ನಾವು ಮಾಡಿಸ್ತೀವಿ ಅಂತ ಬಂದಿರುವಂತದ್ದು. ಅವ್ರಿಗಳಿಗೂ ಧನ್ಯವಾದಗಳನ್ನ ಹೇಳಿ, ಏನು ಇಲ್ಲಿ ಕಾಲವೇಶ ಸೇವಾ ಟ್ರಸ್ಟ್ ಇಂದ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಏನು ಎಲ್ಲರೂ ಸೇರ್ಕೊಂಡು, ಟ್ರಸ್ಟ್ ಅವರು ಮತ್ತೆ ಸ್ವಾಮಿಗಳು ಎಲ್ಲರೂ ಸೇರ್ಕೊಂಡು ಕೈ ಹಾಕಿದ್ದಾರೆ. ಅದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ, ನಮ್ಮ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಅನೇನಿಗಳು ಹಳ್ಳ ಆ ತರ ನಾವೆಲ್ಲರೂ ಸೇರ್ಕೊಂಡು ಈ ದೇವಸ್ಥಾನ ಕಟ್ಟಿ ಈ ಭಾಗದ ಜನರಿಗೆ ಒಂದು ದೇವಾಲಯನ ಕಟ್ಕೊಡೋದ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೀನಿ.